ಹೇ ಅಳ್ತಿದ್ಯಾ? ಹೇ ನಿನಗೇನಾಯ್ತು? ಗೊತ್ತಿಲ್ಲ ಶಾಂತಿ. ಆದ್ರೆ ಮದುವೆ ಮಂಟಪದಲ್ಲಿ ಏನಾಗೋಗುತ್ತೋ ಅಂತ ನನ್ನ ಇಡೀ ದೇಹ ನಡುತ್ತಾ ಇತ್ತು. ಶಾಂತಿ, ಒಂದ್ ವೇಳೆ ನಿಜವಾಗ್ಲೂ ಮದ್ವೆ ಆಗೋಗಿದ್ದಿದ್ರೆ ನೀನಂತೂ ಬದುಕ್ತಾ ಇರ್ಲಿಲ್ಲ. ನಿನಗೇನಾದ್ರೂ ಆಗಿದ್ದಿದ್ರೆ ಇಡೀ ಕುಟುಂಬನೇ ನಿನ್ ಹಿಂದೆ ಬರ್ತಾ ಇತ್ತು, ನನ್ನನ್ನು ಸೇರಿ. ಹೋಗ್ತೀನಿ ನೋಡು. ಏನ್ ಮಾತಾಡ್ತಿದ್ಯಾ ನೀನು? ಚಿನ್ನು, ಪ್ರಪಂಚದಲ್ಲಿ ಯಾರ್ಯಾರಿಗೋಸ್ಕರನೂ ಸಾಯ್ಬಾರ್ದು ಚಿನ್ನು. ಪ್ರತಿ ಹುಟ್ಟಿಗೂ ಸಾವಿಗೂ ಒಂದು ಅರ್ಥ ಇರುತ್ತೆ. ಹೌದಲ್ವಾ? ಮತ್ತೆ ನೀನ್ಯಾಕೆ ಶಾಂತಿ, ನೀನ್ಯಾಕೆ ಸಾಯೋದ್ರ ಬಗ್ಗೆ ಮಾತಾಡ್ತೀಯಾ? ನಾನ್ ಮಾತಾಡ್ಲಿಲ್ಲ, ಪರಿಸ್ಥಿತಿ ಮಾತಾಡಿಸ್ತಿದೆ. ಚಿನ್ನು ನೋಡು ಚಿನ್ನು, ನಾವಿಲ್ಲಿ ಕೊರಗ್ತಿದ್ದೀವಿ, ಒದ್ದಾಡ್ತಿದ್ದೀವಿ, ಸಂಕಟ ಪಡ್ತಿದ್ದೀವಿ. ಆದ್ರೆ ಇದೆಲ್ಲದಕ್ಕೂ ಕಾರಣವಾದವಳನ್ನ ಮರ್ತ್ಬಿಟ್ಯಾ? ಅವಳನ್ನ ಮರ್ಯೋದ ಸಾಧ್ಯನೇ ಇಲ್ಲ ಶಾಂತಿ. ಅದು ಆ ಮಂತ್ರ ಅನ್ನೋಳನ್ನ ಮರೆಯೋದಕ್ಕೆ ಸಾಧ್ಯನಾ? ಇಲ್ಲ. ಅವಳ ಕತೆ ಮದುವೆ ಮಂಟಪದಲ್ಲೇ ಮುಗ್ದೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಯಜಮಾನ್ರು ಅಲ್ಲಿ ಎಲ್ಲಿ ನನ್ನ ತಂಗಿ? ಸಮಯ ಸಂದರ್ಭ ನೋಡ್ಕೊಂಡು ಎಲ್ರ ಮುಂದೆ ಬುದ್ಧಿ ಹೇಳ್ತಿದ್ದೀರಾ? ನಾನೇನು ಮಾಡಿಲ್ಲ ಅಂತ ಹೇಳ್ತಿಲ್ವಾ? ಕಾಯ್ತೀನಿ, ಇಲ್ಲೇ ಕಾಯ್ತಾ ಇರ್ತೀನಿ. ಹೋಗಿ ನಿಮ್ ತಂಗಿನ ಹುಡ್ಕೊಂಡ್ ಬನ್ನಿ. ಅಕಸ್ಮಾತಾಗಿ ನಾನೇ ಕಿಡ್ನಾಪ್ ಮಾಡ್ಸಿದ್ದೀನಿ ಅಂತ ಪ್ರೂವ್ ಮಾಡಿದ್ರೆ ಅವಾಗ ನೀವೇ ಶೂಟ್ ಮಾಡಿ ಸಾಯಿಸಿ.